ನಮಸ್ಕಾರ. ಮಾಲೆ ಹಾಕಿದ ಮೇಲೆ ಯಾಕೆ ಕಪ್ಪು ಬಟ್ಟೆ ಧರಿಸಬೇಕು? ಕಪ್ಪು ಬಣ್ಣಕ್ಕೆ ಅಯ್ಯಪ್ಪ ಸ್ವಾಮಿಯ ಜೊತೆ ಏನು ಸಂಬಂಧ? ಮಕರಜ್ಯೋತಿ ನಿಜವಾಗಲೂ ದೈವಿಕ ಪವಾಡವೇ ಅಥವಾ ಇದರ ಹಿಂದೆ ಒಂದು ದೊಡ್ಡ ವೈಜ್ಞಾನಿಕ ಸತ್ಯವಿದ್ಯಾ? ಇರುಮುಡಿಯಲ್ಲಿರೋ ತುಪ್ಪದ ತೆಂಗಿನಕಾಯಿ ನಮ್ಮ ದೇಹಕ್ಕೂ ಆತ್ಮಕ್ಕೂ ಹೇಗೆ ಸಂಬಂಧ ಹೊಂದಿದೆ? 18 ಮೆಟ್ಟಿಲು ಏರೋದು ಕೇವಲ ಕಾರಿನ ಆಯಾಸವೇ ಅಥವಾ ಒಳಗೆ ಒಂದು ಭಯಂಕರ ಆಧ್ಯಾತ್ಮಿಕ ರಹಸ್ಯವಿದೆಯಾ? ಮತ್ತು 10 ರಿಂದ 50 ವರ್ಷದ ಮಹಿಳೆಯರು ಶಬರಿಮಲೆಗೆ ಹೋಗಕೂಡದು ಅಂತ ಹೇಳೋದರ ಹಿಂದಿನ ನಿಜವಾದ ಕಥೆ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಗೊತ್ತಾದ್ರೆ ಮಾತ್ರ ನೀವು ನಿಜವಾದ ಅಯ್ಯಪ್ಪ ಭಕ್ತರು. ಇಲ್ಲ ಅಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಮ ಜೀವನ ಬದಲಾಗುತ್ತೆ ಖಂಡಿತ. 10 ಮಹಾಸತ್ಯಗಳನ್ನು ಹೊರಗೆಳೆಯುವ ಸಮಯ ಬಂದಿದೆ. ನಿಮ್ಮ ಕಣ್ಣೆದುರೇ ಶಬರಿಮಲೆಯ ಪೌರಾಣಿಕ ಲೋಕ ಅನಾವರಣಗೊಳ್ಳಲಿದೆ. ಸಿದ್ಧರಾಗಿ. ಅವತಾರದ ರಹಸ್ಯದ ವಿಸ್ತೃತ ಕಥೆ. ಅಯ್ಯಪ್ಪ ಸ್ವಾಮಿ ಹರಿಹರಪುತ್ರ, ವಿಷ್ಣುವಿನ ಮೋಹಿನಿ ರೂಪ ಮತ್ತು ಪರಮೇಶ್ವರನ ಸಂಯೋಗದಿಂದ ಈ ದೈವಿಕ ಜನನವಾಯಿತು. ಈ ಅವತಾರ ಕೇವಲ ಒಂದು ಪವಾಡವಲ್ಲ, ಇದು ದೇವತೆಗಳಿಗೆ ಸಹಾಯ ಮಾಡಲು ಮಾಡಿದ ನಿರ್ಣಾಯಕ ಹೆಜ್ಜೆ. ಮುಖ್ಯವಾಗಿ ಮಹಾನ್ ಶಕ್ತಿಶಾಲಿಯಾದ ಮಹಿಷಿ ಎಂಬ ರಾಕ್ಷಸಿಯನ್ನು ಸಂಹಾರ ಮಾಡಲು ಅಯ್ಯಪ್ಪನ ಜನನ ಅನಿವಾರ್ಯವಾಗಿತ್ತು. ಶಿವ ಮತ್ತು ವಿಷ್ಣುವಿನ ಶಕ್ತಿಯಿಂದ ಜನಿಸಿದ ಮಗುವಿನಿಂದ ಮಾತ್ರ ಅವಳನ್ನು ವಧಿಸಲು ಸಾಧ್ಯ ಎಂಬ ವರವನ್ನು ಮಹಿಷಿ ಪಡೆದಿದ್ದಳು. ಈ ಮಹಿಷಿಯನ್ನು ಸಂಹರಿಸಿದ ನಂತರವೇ ಲೋಕಕ್ಕೆ ಶಾಂತಿ ದೊರೆಯಿತು ಮತ್ತು ಆ ಬಳಿಕವೇ ಅಯ್ಯಪ್ಪ ಸ್ವಾಮಿ ಲೋಕ ಕಲ್ಯಾಣಕ್ಕಾಗಿ ಶಬರಿಮಲೆಯಲ್ಲಿ ನೆಲೆಯಾಳರು. ಹೀಗಾಗಿ ಅಯ್ಯಪ್ಪನ ಆಗಮನವು ಧರ್ಮದ ರಕ್ಷಣೆಗಾಗಿಯಾದ ಅಂತಿಮ ದೈವಿಕ ಸಂಕಲ್ಪವಾಗಿತ್ತು. ಪಂದಳಂ ರಾಜಕುಮುಟ ಮತ್ತು ಮಣಿಕಂಠನ ಮಹತ್ವ. ಮಣಿಕಂಠನು ಪಂಪಾನದಿಯ ತೀರದಲ್ಲಿ ರಾಜಶೇಖರ ಮಹಾರಾಜರಿಗೆ ಸಿಕ್ಕಾಗ ರಾಜನಿಗೆ ಪುತ್ರಪ್ರಾಪ್ತಿಯಾಯಿತು. ಅರಮನೆಯಲ್ಲಿ ಮಣಿಕಂಠನಿಗೆ ದೊರೆತ ಪ್ರೀತಿ ಅಪಾರ. ಮಣಿಕಂಠನ ಬಾಲಲೀಲೆಗಳಿಂದಲೇ ಅರಮನೆಯಲ್ಲಿ ಸಮೃದ್ಧಿ ನೆಲೆಸಿತ್ತು. ಆದರೆ ಮಂತ್ರಿಯ ದುರ್ಬುದ್ಧಿ ಮತ್ತು ರಾಣಿಯ ಅಜ್ಞಾನದಿಂದಾಗಿ ಮಣಿಕಂಠನು ಹುಲಿಹಾಲಿನ ನೆಪದಲ್ಲಿ ಅರಮನೆಯಿಂದ ಹೊರಡಬೇಕಾಯಿತು. ಈ ಹುಲಿಹಾಲು ತರುವ ಮೂಲಕ ಮಣಿಕಂಠನು ಕೇವಲ ಮಹಿಷಿ ವಧೆ ಮಾತ್ರವಲ್ಲದೆ ತನ್ನ ದೈವಿಕ ಸ್ವರೂಪವನ್ನು ರಾಜಕುಟುಂಬ ಮತ್ತು ಭಕ್ತರಿಗೆ ತಿಳಿಸಿದನು. ರಾಜನು ಕಣ್ಣೀರಿನಿಂದ ಭಿನ್ನವಿಸಿಕೊಂಡಾಗ ಮಣಿಕಂಠನು ತಾನು ಇನ್ನು ಮುಂದೆ ಶಬರಿಮಲೆಯ ಬೆಟ್ಟದಲ್ಲಿ ಯೋಗಮುದ್ರೆಯಲ್ಲಿ ಶಾಶ್ವತವಾಗಿ ನೆಲೆಯಾಗುವುದಾಗಿ ತಿಳಿಸಿ ಧರ್ಮವನ್ನು ರಕ್ಷಿಸುವ ಭಕ್ತರನ್ನು ಸದಾ ಆಶೀರ್ವದಿಸುತ್ತೇನೆಂದು ವಚನ ನೀಡಿದರು. 41 ದಿನಗಳ ಬ್ರಹ್ಮಚರ್ಯ ವ್ರತದ ತೀವ್ರ ರಹಸ್ಯ. ಈ ವ್ರತ ಕೇವಲ ಉಪವಾಸವಲ್ಲ, ಇದು ಕಠಿಣವಾದ ಚಿತ್ತಶುದ್ಧೀಕರಣದ ಹಾದಿ. 41 ದಿನಗಳ ವ್ರತದ ಅವಧಿಯಲ್ಲಿ ಭಕ್ತರು ಬ್ರಹ್ಮಚರ್ಯವನ್ನು ಸಂಪೂರ್ಣವಾಗಿ ಪಾಲಿಸಬೇಕು. ಪ್ರತಿದಿನ 2 ಹೊತ್ತು ಶೀತಲ ಸ್ನಾನ, ಸ್ವಾಮಿಯ ಜಪ ಮತ್ತು ಕಪ್ಪು ಬಟ್ಟೆಯ ಧಾರಣೆಯು ಮನಸ್ಸಿನ ಏಕಾಗ್ರತೆಗೆ ಸಹಕಾರಿಯಾಗಿದೆ. ಈ ಸಮಯದಲ್ಲಿ ಭಕ್ತನು ತನ್ನ ಹೆಸರು ಮರೆತು ಸ್ವಾಮಿ ಎಂದು ಕರೆಸಿಕೊಳ್ಳುತ್ತಾನೆ. ಕನ್ನಿಸ್ವಾಮಿ ಅಂದ್ರೆ ಮೊದಲ ಬಾರಿ ವ್ರತ ಮಾಡುವವರು. ತಮ್ಮ ಯಾತ್ರೆಯನ್ನು ಗುರುಸ್ವಾಮಿ ಅಂದ್ರೆ ಹಲವು ವರ್ಷಗಳಿಂದ ಯಾತ್ರೆ ಮಾಡಿದವರು ಮಾರ್ಗದರ್ಶನದಲ್ಲಿ ಮಾಡುವುದು ಅತಿ ಮುಖ್ಯ. ಗುರುಸ್ವಾಮಿಯ ಪಾತ್ರವು ಈ ಯಾತ್ರೆಯಲ್ಲಿ ತಂದೆ ಮತ್ತು ಮಾರ್ಗದರ್ಶಕನ ಪಾತ್ರವನ್ನು ವಹಿಸುತ್ತದೆ. 10 ರಿಂದ 50 ವಯಸ್ಸಿನ ಮಹಿಳೆಯರು ಶಬರಿಮಲೆಗೆ ಹೋಗಕೂಡದು ಅಂತ ಹೇಳೋದರ ಹಿಂದಿನ ನಿಜವಾದ ಕಥೆಯೇನು? ಶಬರಿಮಲೆ ದೇವಾಲಯದಲ್ಲಿ ಅಯ್ಯಪ್ಪ ಸ್ವಾಮಿಯು ನೈಷ್ಠಿಕ ಬ್ರಹ್ಮಚಾರಿ. ಇದರರ್ಥ ತಾವು ಶಾಶ್ವತ ಬ್ರಹ್ಮಚರ್ಯವನ್ನು ಪಾಲಿಸುತ್ತಿದ್ದಾರೆ ಮತ್ತು ತಮ್ಮ ಶಕ್ತಿಯನ್ನು ಭಕ್ತರ ಕಲ್ಯಾಣಕ್ಕಾಗಿ ಧಾರೆಯೆರೆಯುತ್ತಿದ್ದಾರೆ. ಈ ವ್ರತ ಭಂಗವಾಗದಂತೆ ನೋಡಿಕೊಳ್ಳುವುದು ದೇವಾಲಯದ ಮೂಲ ಉದ್ದೇಶ. 10 ರಿಂದ 50 ವರ್ಷದೊಳಗಿನ ಮಹಿಳೆಯರು, ಅಂದರೆ ಋತುಮತಿಯಾಗುವ ವಯಸ್ಸಿನವರು ದೇವಾಲಯ ಪ್ರವೇಶಿಸಿದರೆ ಸ್ವಾಮಿಯ ತಪಸ್ಸಿಗೆ ಭಂಗ ಬರುತ್ತದೆ ಎಂಬುದು ಸಾಂಪ್ರದಾಯಿಕ ನಂಬಿಕೆ. ಅಯ್ಯಪ್ಪ ಸ್ವಾಮಿಯು ಭಕ್ತರಿಗಾಗಿ ತನ್ನ ವಿವಾಹವನ್ನು ತ್ಯಾಗ ಮಾಡಿದರು ಎಂಬ ನಂಬಿಕೆ ಕೂಡ ಇದೆ. ಈ ಕಾರಣದಿಂದ ದೇವಾಲಯದ ಆಧ್ಯಾತ್ಮಿಕ ಶಕ್ತಿಯನ್ನು ಕಾಯ್ದುಕೊಳ್ಳಲು ಈ ನಿಯಮವನ್ನು ಅನುಸರಿಸಲಾಗುತ್ತದೆ. ಕಪ್ಪು ಬಟ್ಟೆಯ ವಿಸ್ತೃತ ಆಧ್ಯಾತ್ಮಿಕ ಮಹತ್ವ. ಕಪ್ಪು ಬಟ್ಟೆಯು ಕೇವಲ ಒಂದು ಬಣ್ಣವಲ್ಲ, ಅದು ವೈರಾಗ್ಯ ಮತ್ತು ಸನ್ಯಾಸದ ಸಂಕೇತವಾಗಿದೆ. ಭಕ್ತನು ಈ ಬಟ್ಟೆಯನ್ನು ಧರಿಸಿದಾಗ ಅವನು ತನ್ನ ಸಂಸಾರ ಮತ್ತು ಐಹಿಕ ಆಸೆಗಳಿಂದ ಸಂಪೂರ್ಣವಾಗಿ ವಿಮುಖನಾಗಿದ್ದೇನೆ ಎಂಬುದನ್ನು ತೋರಿಸುತ್ತಾನೆ. ಕಪ್ಪು ಬಣ್ಣವು ಭಕ್ತನನ್ನು ಲೋಕದ ರಂಗುರಂಗಿನ ಮೋಹದಿಂದ ದೂರವಿಡುತ್ತದೆ. ಕಲಿಯುಗದಲ್ಲಿ ಶನಿ ಮಹಾತ್ಮನ ಶಕ್ತಿಯು ಹೆಚ್ಚು ಇರುವುದರಿಂದ ಶನಿ ದೋಷ ನಿವಾರಣೆಗೂ ಕಪ್ಪು ಬಟ್ಟೆ ಸಹಕಾರಿ ಎಂದು ಹೇಳಲಾಗುತ್ತದೆ. ಬ್ರಹ್ಮಚರ್ಯ ವ್ರತದ ಕಷ್ಟಗಳನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯವನ್ನು ಈ ಬಣ್ಣವು ಭಕ್ತನಿಗೆ ನೀಡುತ್ತದೆ.
ಇರುಮುಡಿಯ ವಿಸ್ತೃತ ರಹಸ್ಯ ಮತ್ತು ವಿಷಯಗಳು. ಇರುಮುಡಿ ಒಂದು ಪವಿತ್ರ ಚೀಲ. ಇದು ಯಾತ್ರಾರ್ಥಿಯು ಸ್ವಾಮಿಯ ಸನ್ನಿಧಾನಕ್ಕೆ ಒಯ್ಯುವ ಅರ್ಪಣೆ ಮತ್ತು ಆತ್ಮಶುದ್ಧಿಯ ಸಂಕೇತ. ಮುಂಭಾಗದ ಕಟ್ಟು ಪೂಜಾ ದ್ರವ್ಯಗಳು ಮತ್ತು ದೇವರಿಗೆ ಅರ್ಪಣೆಗಳನ್ನು ಹೊಂದಿರುತ್ತದೆ. ಇದರಲ್ಲಿ ಮುಖ್ಯವಾದ ತುಪ್ಪ ತುಂಬಿದ ತೆಂಗಿನಕಾಯಿ ನಮ್ಮ ದೇಹವನ್ನು, ಅಂದರೆ ತೆಂಗಿನ ಚಿಪ್ಪು, ಅದರಲ್ಲಿರುವ ತುಪ್ಪ ನಮ್ಮ ಆತ್ಮವನ್ನು ಪ್ರತಿನಿಧಿಸುತ್ತದೆ. ಈ ತೆಂಗಿನಕಾಯಿ ಅರ್ಪಣೆಯ ನಂತರವೇ ಭಕ್ತನು 18 ಮೆಟ್ಟಿಲು ಏರಲು ಅರ್ಹನಾಗುತ್ತಾನೆ. ವ್ರತಧಾರಿಯು ತನ್ನ ಗುರುಸ್ವಾಮಿಗೆ ದಕ್ಷಿಣೆ ನೀಡಿ ಅವರಿಂದ ಇರುಮುಡಿಯನ್ನು ಪಡೆದು ಕಠಿಣ ವ್ರತವನ್ನು ಪಾಲಿಸುತ್ತೇನೆ ಎಂಬ ಮುದ್ರೆಯನ್ನು ಹಾಕಿಸಿಕೊಳ್ಳುತ್ತಾನೆ. ಇರುಮುಡಿ ಇಲ್ಲದೆ ಸನ್ನಿಧಾನ ಪ್ರವೇಶಕ್ಕೆ ಅವಕಾಶವಿಲ್ಲ. ಪವಿತ್ರ 18 ಮೆಟ್ಟಿಲುಗಳ ಆಳವಾದ ಸಂಕೇತ. ಶಬರಿಮಲೆಯ ಪತಿಮೆಟ್ಟಂಪಡಿ ಎಂಬ 18 ಮೆಟ್ಟಿಲುಗಳು ಕೇವಲ ಇಟ್ಟಿಗೆ ಕಲ್ಲುಗಳಲ್ಲ, ಬದಲಿಗೆ ಜೀವಿತದ ಪಾಠಗಳು ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಹಂತಗಳು. ಇವು ಪಂಚೇಂದ್ರಿಯಗಳು ಅಂದರೆ 5, ಅಷ್ಟರಾಗಗಳು ಅಂದರೆ 8, ತ್ರಿಗುಣಗಳು ಅಂದರೆ 3 ಮತ್ತು ವಿದ್ಯೆ ಅವಿದ್ಯೆ ಅಂದರೆ 2 ಪ್ರತಿನಿಧಿಸುತ್ತವೆ. ಒಟ್ಟಾರೆಯಾಗಿ 18 ಅಂಶಗಳನ್ನು ಒಳಗೊಂಡಿವೆ. ಇರುಮುಡಿ ತಲೆಮೇಲಿಟ್ಟು ನಾವು ಈ ಎಲ್ಲ ಐಹಿಕ ಬಂಧನಗಳನ್ನು ದಾಟಿ ಪರಮಾತ್ಮನ ಸನ್ನಿಧಿಯನ್ನು ತಲುಪುತ್ತಿದ್ದೇವೆ ಎಂದು ಭಾವಿಸಬೇಕು. ಮೆಟ್ಟಿಲು ಇಳಿಯುವಾಗ ಇರುಮುಡಿಯನ್ನು ತಲೆಮೇಲಿಟ್ಟುಕೊಳ್ಳುವಂತಿಲ್ಲ, ಅಂದರೆ ನಾವು ಮತ್ತೆ ಲೌಕಿಕ ಜೀವನಕ್ಕೆ ಮರಳುತ್ತಿದ್ದೇವೆ ಎಂದು ಅರ್ಥ. ಮಕರ ಜ್ಯೋತಿ ದೈವಿಕ ಅಥವಾ ವೈಜ್ಞಾನಿಕ ವಿವರಣೆ. ಮಕರ ಸಂಕ್ರಾಂತಿಯ ದಿನದಂದು ಪೊನ್ನಂಬಲ ಮೇಡು ಎಂಬ ಬೆಟ್ಟದ ಮೇಲೆ 3 ಬಾರಿ ಜ್ಯೋತಿ ಕಾಣುತ್ತದೆ. ಈ ಜ್ಯೋತಿಯನ್ನು ನೋಡಲು ಲಕ್ಷಾಂತರ ಭಕ್ತರು ಶಬರಿಮಲೆಗೆ ಆಗಮಿಸುತ್ತಾರೆ. ದೈವಿಕ ನೋಟದ ಪ್ರಕಾರ ಇದು ಆಕಾಶದಲ್ಲಿ ಕಾಣುವ ದೇವತೆಗಳ ದೀಪವಾಗಿದ್ದು, ಅಯ್ಯಪ್ಪ ಸ್ವಾಮಿಯೇ ತನ್ನ ಭಕ್ತರಿಗೆ ನೀಡುವ ದರ್ಶನ. ವೈಜ್ಞಾನಿಕ ನೋಟದ ಪ್ರಕಾರ ಇದು ದೇವಸ್ವಂ ಮಂಡಲದವರು ಸಾಂಪ್ರದಾಯಿಕವಾಗಿ ಪೊನ್ನಂಬಲ ಮೇಡು ಎಂಬ ಪ್ರದೇಶದಲ್ಲಿ ಬೆಳಗಿಸುವ ಧಾರ್ಮಿಕ ವಿಧಿಯಾಗಿದೆ. ಈ ಸತ್ಯದ ಹೊರತಾಗಿಯೂ ಮಕರ ಜ್ಯೋತಿಯು ಲಕ್ಷಾಂತರ ಭಕ್ತರ ನಂಬಿಕೆ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ. ಶಬರಿಮಲೆಯ ರಸ್ತೆಯಲ್ಲಿ ಪೆಟ್ಟತುಳ್ಳಲ್ ಮತ್ತು ಪಂಪಾ ನದಿಯ ಮಹತ್ವ. ಶಬರಿಮಲೆ ಯಾತ್ರೆಯಲ್ಲಿ ಪಂಪಾ ನದಿಯ ಪಾತ್ರ ಮತ್ತು ಅದರ ಪಾವಿತ್ರ್ಯತೆ ಅಪಾರ. ಈ ನದಿಯು ಭಕ್ತರಿಗೆ ಗಂಗಾ ನದಿಯಷ್ಟೇ ಪವಿತ್ರ. ಆದರೆ ಪಂಪಾ ತಲುಪುವ ಮುನ್ನ ಯಾತ್ರೆಯಲ್ಲಿ ಎರುಮೇಲಿ ಎಂಬ ಸ್ಥಳದಲ್ಲಿ ಪೆಟ್ಟತುಳ್ಳಲ್ ಎಂಬ ನೃತ್ಯವನ್ನು ಆಚರಿಸಲಾಗುತ್ತದೆ. ಮಹಿಷಿ ವಧೆಯ ನಂತರ ಅಯ್ಯಪ್ಪನ ಗೆಲುವಿನನ್ನು ಸಂಭ್ರಮಿಸಲು ಇದನ್ನು ಮಾಡಲಾಗುತ್ತದೆ. ಪಂಪಾ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಭಕ್ತರು ಪಂಪಾ ವಿಳಕ್ಕು ವಿಧಿಯನ್ನು ಆಚರಿಸುತ್ತಾರೆ. ಅಂದರೆ ದೀಪಗಳನ್ನು ಹಚ್ಚಿ ಬಾಳೆ ದಿಂಡಿನ ಮೇಲೆ ಇಟ್ಟು ನದಿಯಲ್ಲಿ ತೇಲಿಬಿಡುತ್ತಾರೆ. ಇದು ಹಿಂದಿರುಗುವ ಅಯ್ಯಪ್ಪ ಸ್ವಾಮಿಯನ್ನು ಸ್ವಾಗತಿಸುವ ಒಂದು ಆಧ್ಯಾತ್ಮಿಕ ಆಚರಣೆಯಾಗಿದೆ. ಮಾಲೆ ಧರಿಸಿದ ಭಕ್ತರು ಮನೆ ಬಿಡುವ ಮುನ್ನ ದೀಪ ಯಾಕೆ ಹಚ್ಚುತ್ತಾರೆ? ಮಾಲೆ ಧರಿಸಿದ ಭಕ್ತನು ಮನೆ ಬಿಡುವ ಮುನ್ನ ಮನೆಯ ದೇವರ ಕೋಣೆಯಲ್ಲಿ ದೀಪಾರಾಧನೆ ಮಾಡಿ ಆರತಿಯನ್ನು ತೆಗೆದುಕೊಳ್ಳುತ್ತಾನೆ. ಈ ದೀಪವು ಜ್ಞಾನ ಮತ್ತು ಮಂಗಳಕರದ ಸಂಕೇತ. ಇದರ ಮಹತ್ವ ಏನೆಂದರೆ, ದೀಪವನ್ನು ಹಚ್ಚಿ ಸಂಕಲ್ಪ ಮಾಡಿ ಗುರುಸ್ವಾಮಿಯ ಕೈಯಿಂದ ಮುದ್ರೆ ಅಂದರೆ ವೌ ಪಡೆಯುವುದು. ಇವೆಲ್ಲವೂ ಭಕ್ತನು ತನ್ನ ವ್ರತವನ್ನು ಶುರು ಮಾಡಲು ದೈವಿಕ ಅನುಮತಿಯನ್ನು ಪಡೆದಿದ್ದೇನೆ ಎಂಬುದನ್ನು ಸೂಚಿಸುತ್ತದೆ. ಈ ದೀಪದ ಬೆಳಕು ಮತ್ತು ಶಕ್ತಿ ವ್ರತಧಾರಿಯು ಹಿಂತಿರುಗುವವರೆಗೂ ಮನೆಯಲ್ಲಿ ನೆಲೆಸಿ ಮನೆಯನ್ನು ಪವಿತ್ರವಾಗಿಡುತ್ತದೆ ಎಂಬ ನಂಬಿಕೆ. ಇದು ದೈವಿಕ ಯಾತ್ರೆಗೆ ಹೊರಡುವ ಮೊದಲು ಮಾಡುವ ಆಶೀರ್ವಾದದ ಕ್ರಿಯೆ. ಸ್ನೇಹಿತರೆ, ಈ ರಹಸ್ಯಗಳನ್ನು ಅರಿತುಕೊಂಡ ನಂತರ ಶಬರಿಮಲೆ ಯಾತ್ರೆ ಕೇವಲ ಒಂದು ಬೆಟ್ಟದ ಮೇಲೆ ನಡೆಯುವ ಪಯಣವಲ್ಲ, ಬದಲಿಗೆ ಅಂತರಂಗದಲ್ಲಿ ನಡೆಯುವ ಮಹಾಪರಿವರ್ತನೆ ಅನ್ನೋದು ನಿಮಗೆ ಮನವರಿಕೆಯಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಧರ್ಮ, ಶ್ರದ್ಧೆ ಮತ್ತು ಸತ್ಯದ ಮಾರ್ಗಕ್ಕೆ ಅಯ್ಯಪ್ಪ ಸ್ವಾಮಿಯೇ ಶರಣು. ನಿಮ್ಮ ಭಕ್ತಿ ಇನ್ನೂ ವೃದ್ಧಿಯಾಗಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇವೆ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಸ್ವಾಮಿಯೇ ಶರಣಂ ಅಯ್ಯಪ್ಪ.